श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ. ಅಭಾವದ ಲಕ್ಷಣವನ್ನ ನಾವು ನೋಡ್ತಾ ಇದ್ದದ್ದು. ಪ್ರತಿಯೋಗಿ ಜ್ಞಾನಾಧೀನ ಜ್ಞಾನತ್ವಂ ತದಿತಿ ಚೇನ್ನ ಸಂಯೋಗಾದೋ ಅತಿವ್ಯಾಪ್ತಿ ತಸ್ಯ ಪ್ರತಿಯೋಗಿ ನಿರೂಪ್ಯತ್ವಾತ್. ಹಾಗೆ ಅಂತ ಪ್ರತಿಯೋಗ ಯಾವುದರ ಅಭಾವವನ್ನು ಹೇಳ್ತೀವೋ ಅದನ್ನ ಪ್ರತಿಯೋಗಿ ಅಂತ ಕರಿತೀವಿ. ಉದಾಹರಣೆಗೆ ಘಟದ ಅಭಾವ ಇದ್ರೆ ಘಟ ಪ್ರತಿಯೋಗಿ. ಪ್ರತಿಯೋಗಿ ಜ್ಞಾನ, ಪ್ರತಿಯೋಗಿ ಜ್ಞಾನಕ್ಕೆ ಅಧೀನವಾದ ಒಂದು ಜ್ಞಾನ ಇದೆ. ಪ್ರತಿಯೋಗಿ ಜ್ಞಾನದ ಅಧೀನವಾದ ಜ್ಞಾನ ಯಾವುದಿದೆಯೋ ಅದನ್ನ ಅಭಾವ ಅಂತ ಕರಿತೀವಿ. ಈಗ ನೋಡಿ, ಘಟದ ಅಭಾವ ಅಂತ ಹೇಳಿದ್ರೆ ಘಟ ಜ್ಞಾನದ ಅಧೀನವಾಗಿದೆ. ಘಟ ಇದ್ರೆ ತಾನೇ, ಘಟ ಜ್ಞಾನ ಇದ್ರೆ ತಾನೇ ಘಟದ ಅಭಾವ ಜ್ಞಾನ ಹೇಳಿದ್ದ. ಅದರಿಂದ ಆ ರೀತಿಯಾಗಿ ಯಾವುದಿದೆಯೋ ಅದನ್ನ ಅಭಾವ ಅಂತ ಹೇಳ್ತೀವಿ. ಹಾಗೆ ಅಂತ ಹೇಳಿದ್ರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸಂಯೋಗಾದಿಗಳಲ್ಲೂ ಕೂಡ ಅತಿವ್ಯಾಪ್ತಿ ಆಗುತ್ತದೆ. ಈ ಭೇದ, ಸಾದೃಶ್ಯ, ಸಂಬಂಧ ಇವೆಲ್ಲದರ ಜ್ಞಾನವೂ ಕೂಡ ಆಯಾ ಪ್ರತಿಯೋಗಿ ಜ್ಞಾನದ ಅಧೀನವೇ ಆಗಿದೆ. ಅದರಿಂದ ಅವುಗಳಿಂದ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಅಂತ ಒಟ್ಟು. ಇನ್ನು ಭಾವ ವಿರೋಧಿತ್ವಂ, ಅಭಾವ ಅಂದ್ರೆ ಭಾವಕ್ಕೆ ವಿರೋಧಿಯಾದದ್ದು ಹಾಗೆ ಅಂತ ಹೇಳಿದ್ರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಇದು ಕೂಡ ನಾವು ಹಿಂದೆ ನೋಡಿದ್ದೆ. ಶೀತಸ್ಪರ್ಶನ ಉಷ್ಣಸ್ಪರ್ಶ ವಿರೋಧಿತ್ವೇನ ತತ್ರ ಅತಿವ್ಯಾಪ್ತಿ. ಶೀತಸ್ಪರ್ಶನ ಅದು ಕೂಡ ನೋಡಿ ವಿರೋಧವೇ ಆಗಿದೆ, ಭಾವ ವಿರೋಧವೇ ಆಗಿದೆ. ಶೀತಕ್ಕೆ ಉಷ್ಣ ವಿರೋಧ, ಉಷ್ಣಕ್ಕೆ ಶೀತ ವಿರೋಧ. ಅದರಿಂದ ವಿರೋಧ ಜ್ಞಾನ, ಭಾವ ವಿರೋಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಅತಿವ್ಯಾಪ್ತಿ ಬರುವುದರಿಂದ. ಹಾಗೆ ಅಂತ. ಇನ್ನು ನಿಷೇಧ ಮುಖ ವೇದ್ಯತ್ವಂ ಅಭಾವತ್ವಂ ಇತಿ ಚೇನ್ನ, ಯಾವುದನ್ನ ನಿಷೇಧ ಮುಖವಾಗಿ ತಿಳಿತೀವಿ, ಉದಾಹರಣೆಗೆ ಘಟಃ ನಾಸ್ತಿ ಹಾಗೆ ಅಂತ ನಿಷೇಧ ಮುಖವಾಗಿ ಯಾವ ತಿಳಿತೀವಿಯೋ ಅದು ಅಭಾವ ಹಾಗೆ ಅಂತ ಹೇಳಿದ್ರೆ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಘಟಸ್ಯಾಪಿ ಘಟಾಭಾವ ನಾಸ್ತಿ. ಘಟ ಇದೆ ಎಂಬ ಅದನ್ನು ಕೂಡ ಹೇಗೆ ಹೇಳ್ಬೋದು? ಘಟದ ಅಭಾವ ಇಲ್ಲ ಹಾಗೆ ಅಂತ ನಿಷೇಧ ಮುಖದಿಂದ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಆ ರೀತಿಯಾಗಿ ಕೂಡ ಹೇಳಿದ್ರೆ ಅತಿವ್ಯಾಪ್ತಿ ಬರುತ್ತದೆ, ಘಟದಲ್ಲೇ ಅತಿವ್ಯಾಪ್ತಿ ಬರ್ತದೆ ಅಂತ ಒಟ್ಟು. ಇನ್ನು ವಿಧಿಪ್ರತ್ಯಯ ಅವಿಷಯತ್ವಂ ಇತಿ ಚೇನ್ನ ಅಭಾವಸ್ಯಾಪಿ ಅಭಾವಃ ಅಸ್ತಿ ಇತಿ ಪ್ರತ್ಯಯ ವಿಷಯತ್ವೇನ ಅಸಂಭವ. ಹಾಗೆ ವಿಧಿಮುಖವಾಗಿ ತಿಳಿಯಲು ಯಾವುದು ಬರದೇ ಇರದು, ಅಂದ್ರೆ ಯಾವುದು ಆಗೋದಿಲ್ಲ, ವಿಧಿಮುಖವಾಗಿ ಯಾವುದನ್ನ ತಿಳಿಯಲಿಕ್ಕೆ ಆಗೋದಿಲ್ಲವೋ ಅದನ್ನ ಅಭಾವ ಅಂತ ಹೇಳ್ತೀವಿ. ಹಾಗೆ ಅಂದ್ರೆ ಅಭಾವವನ್ನು ಕೂಡ ಅಭಾವವಿದೆ ಹಾಗೆ ಅಂತ ವಿಧಿಮುಖವಾಗಿಯೇ ತಿಳಿಯಲು ಬರುತ್ತದೆ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಆ ರೀತಿಯಾಗಿ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಅಂತ ತಸ್ಮಾತ್ ಅಭಾವತ್ವಂ ದುರ್ನಿರೂಪತ್ವಂ ಇತಿ ಚೇನ್ನ. ಅದರಿಂದ ಅಭಾವ, ಇದು ಕೂಡ ಹಿಂದೆ ನೋಡಿದ್ದೆ, ಅದೇ ಕಾನ್ಸೆಪ್ಟ್ ಇಲ್ಲಿ ಇಟ್ಕೋಬೇಕು. ಅಭಾವವನ್ನ ನಿರೂಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಹಂಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ನಾಸ್ತಿ ಇತಿ ಪ್ರತೀತಿ ವಿಷಯತ್ವಸ್ಯ ಅಭಾವ ಲಕ್ಷಣತ್ವೇನ ವಿವಕ್ಷಿತತ್ವ. ಯಾವುದು ನಾಸ್ತಿ ಎಂಬ ಒಂದು ಜ್ಞಾನದ ವಿಷಯವಾಗಿದೆಯೋ ಅದನ್ನ ಅಭಾವ ಲಕ್ಷಣ ಅಂತ ನಾವು ಹೇಳಲಿಕ್ಕಿದ್ದೀವಿ. ಅದರಿಂದ ಆ ರೀತಿಯಾಗಿ ಇರೋದ್ರಿಂದ ಅದು ದುರ್ನಿರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆಂತ ಇದರ ಇನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಶ್ರೀ ಹರೇ.